Yes, my dear brothers and sisters, 130 plus score ಮಾಡಿದವರು ಬ್ರದರ್ ಅವ್ರಿಗೆ ಲೈವ್ ಮ್ಯಾಕ್ ತೋತಿನೋ. ಸೊ ರಿಗಾರ್ಡಿಂಗ್ ಅವರ್ ಇನ್ಸ್ಟಿಟ್ಯೂಷನ್ ಅವರ್ ಕೋಚಿಂಗ್ ಅವ್ರು ಏನ್ ಹೇಳ್ತಾರ ಒಂದ್ಸಲ ಕೇಳ್ಕೊಂಡ್ ಬರೋನು. ಲೆಟ್ಸ್ ಕಾಲ್ ಹಿಮ್, ನೋಡೋಣ. ನಮ್ ಲಕ್ ಓಕೆ ಇತ್ತು ಅಂದ್ರೆ ಫೋನ್ ಪಿಕ್ ಮಾಡ್ತಾರ, ಇಲ್ಲ ಅಂದ್ರೆ ಫೋನ್ ಪಿಕ್ ಮಾಡೋದಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡೋಣ. ಐ ಥಿಂಕ್ ಯು ಆರ್ ಪ್ರಾಪರ್ಲಿ ಹಿಯರಿಂಗ್ ಹಿಯರ್. ಹಲೋ ಮೃತ್ಯುಂಜಯ. ಸರ್ ನಮಸ್ತೆ ಸರ್. ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್ ತಮ್ಮ. ಥ್ಯಾಂಕ್ ಯು ಸರ್. ಎಸ್, ಎಷ್ಟು ಬಂತಪ್ಪಿ ಸ್ಕೋರ್? ಸರ್ 133 ಸರ್. 133, 133. ಹಾ ಸರ್. ಎಸ್, ಐ ಥಿಂಕ್ ನಾವು ಕೇಳದ ಪ್ರಕಾರ ಇಲ್ಲಿ ತನ ದಿಸ್ ಇಸ್ ದ ಹೈಯೆಸ್ಟ್ ಸ್ಕೋರ್ ಎಟ್ ಆಲ್. ಹೌದಾ ಸರ್? ಎಸ್, ನಿಂದ್ ಪ್ರಿಪರೇಷನ್ ಹೆಂಗಿತ್ತಮ್ಮ? ಸರ್ ಫಸ್ಟ್ ನಿಂದ ಹೇಳ್ಬೇಕಂದ್ರೆ ಈ ಕೋಚಿಂಗ್ ಇಂದಾನೆ ಬಹಳ 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 ಹೆಲ್ಪ್ಫುಲ್ ಆಗಿದೆ, ಅಂತೂ ನಿಜ. ಇನ್ನೊಂದು ನಾನು ಪ್ಲಾನ್ ಹಾಕ್ಯಂದಿದ್ದೆ ಸರ್, ಸುಮ್ನೆ ಉದ್ದಕ್ಕೆ ಓದ್ತಿದ್ದಿಲ್ಲ. ಯಾವ ತರ ಸಿಲೆಬಸ್ ಕಾಪಿ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಓಕೆ. ಅದ ಸಿಲೆಬಸ್ ಗಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಜಾಸ್ತಿ ರೆಫರ್ ಮಾಡಿದ್ದೆ. ಎಲ್ಲಾನು ಮುಗಿಸಿದ್ದೆ ಆಲ್ಮೋಸ್ಟ್ 2014-24 ವರ್ಗು. ವೆರಿ ಗುಡ್. ಅದರಿಂದ ಬಹಳ ಯೂಸ್ ಆಗಿದೆ ಸರ್. ಓಕೆ. ಇನ್ನು ನಿಮ್ ಕೋಚಿಂಗ್ ಇಂದ ಇನ್ನು ಯೂಸ್ ಆಗಿದೆ. ಅಂದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ರಲ್ಲ ಸರ್, ಹಾ ಅಲ್ಲಿ ಬಂದಿದ್ದ ಅದೆಲ್ಲ ನಮ್ಗೆ. ಓಕೆ. ಬೇರೆಯವ್ರಿಗೆ ಹೇಳೋದ್ ನಾನು, ಅವ್ರಿಗೆ ಯಾವ ಕ್ಲಾಸ್ ಚೆನ್ನಾಗ್ ಅರ್ಥ ಆಗುತ್ತೋ ಅದನ್ನೇ ಅವರು ರೆಫರ್ ಮಾಡ್ಲಿ. ನನಗಂತೂ ನಿಮ್ ಕ್ಲಾಸ್ ಚೆನ್ನಾಗ್ ಅರ್ಥ ಆಗ್ತಿತ್ತು ಯೂಟ್ಯೂಬ್ ನಲ್ಲಿ ಮತ್ತೆ ಅಲ್ಲಿ ಕೋಚಿಂಗ್ ನಲ್ಲಿ. ಹಾಗಾಗಿ ನಾನು ಯೂಟ್ಯೂಬ್ ನಲ್ಲಿ ಕೂಡ ನಿಮ್ ಕ್ಲಾಸೇ ರೆಫರ್ ಮಾಡ್ತಿದ್ದೆ ಸರ್. ಓಕೆ, ಥ್ಯಾಂಕ್ಸ್ ಬಹಳ ಸರ್. ಈ ಕೋಚಿಂಗ್ ಕ್ಲಾಸ್ ಮತ್ತೆ ಯೂಟ್ಯೂಬ್ ಕ್ಲಾಸ್ ಬಹಳ ಬಹಳ ಹೆಲ್ಪ್ ಆಗಿದೆ ಸರ್. ನಾನು ಮ್ಯಾಥ್ಸ್ ಅಲ್ಲಿ 29 ಬಂದಿದ್ದಾವೆ. ಓಕೆ, ಔಟ್ ಆಫ್ 30 29 ಬಂದಾವ. ಸರ್ ಆ 1 ಮಾರ್ಕ್ಸ್ ಕೂಡ ಪೆಡಗಾಗಿ ನಾನು ಹೋಗಿದ್ದು. 30 ಪ್ರಾಬ್ಲಮ್ಸ್ ಅಲ್ಲಿ 1 ಮಾರ್ಕ್ಸ್ ಹೋಗಿಲ್ಲ. ವೆರಿ ಗುಡ್. ಪ್ರಾಬ್ಲಮ್ಸ್ ಅಲ್ಲಿ 1 ಮಾರ್ಕ್ಸ್ ಹೋಗಿಲ್ಲ. ಈಗ ನಾನೇ ಪೇಪರ್ ಕೂತಿದ್ದಂದ್ರೆ ಓದಿತ್ತೇನೋ ಗೊತ್ತಿಲ್ಲ. ವೆರಿ ಗುಡ್ ಅಪ್ಪಿ, ಕಂಗ್ರ್ಯಾಚುಲೇಷನ್ಸ್. ಈಗ ಫೈನಲಿ ನಮ್ 80 to 90 ಮಾಡಿದಂತ ಸ್ಟೂಡೆಂಟ್ಸ್ ಅದಾರ, ಅವ್ರಿಗೆ ಏನ್ ಹೇಳಕ್ ಬಯಸ್ತಪ್ಪಿ? ಸರ್ ನಾನು ಫಸ್ಟ್ ಗೆ ಟೆಟ್ ಆಗಿತ್ತು ಸರ್, 100 ಆಗಿತ್ತು. ಬಟ್ ನಾನು ಕೋಚಿಂಗ್ ಬರೋ ಅವಶ್ಯಕತೆ ಇಲ್ಲ, ನಾನು ಚೆನ್ನಾಗಿ ಓದ್ತಿದ್ದೀನಲ್ಲ ಅಂತ ಅನಿಸ್ತಿತ್ತು ನನಗೆ. ಎಸ್. ಬಟ್ ನಾನು ಕೋಚಿಂಗ್ ಬಂದ್ಮೇಲೆನೆ ಏನೋ ಹೋದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ ಬಂದ್ಮೇಲೆ ಅನಿಸಿದ್ದು ನೀನು ಪ್ರಾವಿಗಳಿಗಿಂತ ಕಪ್ಪೆ ಅಂತ. ಓಕೆ. ಸುತ್ತಮುತ್ತ ನೋಡಿ ಕಂಪೇರ್ ಮಾಡ್ಕೊಂಡು ಅಲ್ಲೇ ಎಕ್ಸೈಟ್ ಆಗಿ ಸುಮ್ನೆ ಇದ್ದೆ. ಅಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಾವೆಷ್ಟು ಹಿಂದಕ್ಕಿದೀವಿ, ನಾವಿನ್ನೂ ಏನ್ ಮುಂದುವರಿಬೇಕಂತ. ಕೋಚಿಂಗ್ ಅಂದ್ರೆ ಇದೊಂಥರ ಮಾರ್ಗದರ್ಶನ ಇದ್ದಂಗೆ ಸರ್. ಈ ವೇ ಚೆನ್ನಾಗಿರುತ್ತೆ, ಹಿಂಗ್ ಹೋದ್ರೆ ಚೆನ್ನಾಗಿರುತ್ತೆ, ನಿಮ್ ಮಾರ್ಗದರ್ಶನ ಇದ್ರೆ ಅವ್ರ ಅದು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಕೋಚಿಂಗ್ ಆಲ್ಮೋಸ್ಟ್ ತಗೊಂಡ್ರೆ ಬಹಳ ಬಹಳ ಬೆಟರ್ ಅನ್ಸುತ್ತೆ ಸರ್ ನನಗಂತೂ. ಅದು ಆಫ್ಲೈನ್ ಆಗ್ಲಿ ಅಥವಾ ಆನ್ಲೈನ್ ಆಗ್ಲಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಅಪ್ಪಿ. ಎನಿವೇ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ವೆರಿ ಸೂನ್ ಟೀಚರ್ ಆಗಿ ನಮ್ ಮುಂದ್ ಬಾ ನಾವು ಹಾರೈಸ್ತೇವೆ. ಥ್ಯಾಂಕ್ ಯು ಅಪ್ಪಿ. ನೀವು ಕೇಳಿದ್ರಿ 133 ಇಸ್ ನಾಟ್ ಈಸಿ ಸ್ಕೋರ್. ಮತ್ತ 130 ಪ್ಲಸ್ ಮುಂದ್ 100 ಮ್ಯಾಲ್ ಹೋದಂಗ ಒಂದೊಂದ್ ಮಾರ್ಕ್ಸ್ ಸ್ಕೋರ್ ಮಾಡೋದು ಟಫ್ ಇರ್ತದ ಟಾಸ್ಕ್. ಸೊ ನೀನೇ ಒಂದ್ ಮೆಸೇಜ್ ಹಾಕಿದ್ಮೇಲೆ ನಮ್ಗೆಲ್ಲ ಬಂದು ಅಲ್ಲಿದ್ರಾಗ ಈ ಒಂದು ಎಕ್ಸಾಕ್ಟ್ ಹೈಯೆಸ್ಟ್ ಸ್ಕೋರ್ ಇತ್ತು. ಸೊ ಅವ ಆಲ್ರೆಡಿ 100 ಮಾಡಿದ್ದ ಒಂದ್ಸಲ ಆಲ್ರೆಡಿ 100 ಮಾಡಿದ್ದ. ಸೊ 33 ಪ್ಲಸ್ ಆಯ್ತು. ಈ ರಿಗಾರ್ಡಿಂಗ್ ಅವರ್